ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಗೇಶ್ ವ್ಲಾಗ್ಸ್. ನಾವು ತಿಥಿಗಂತ ಹೋಗಿದ್ವಲ್ಲ, ಅವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಹೋಗಿದ್ವಲ್ಲ ಊರು, ಅದನ್ನ ಹಾಗೇನೆ ಸ್ವಲ್ಪ ವಿಡಿಯೋಸ್ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಕವರ್ ಮಾಡ್ಕೊಳ್ತಾ ಇದೀವಿ. ಇನ್ನ ಈ ವಿಡಿಯೋ ಕವರ್ ಮಾಡೋದಕ್ಕಿಂತ ಮುಂಚೆ ನಾವು ನೈಟ್ ಊರಿಗೆ ಹೋದ್ವಲ್ಲ, ಈ ಊರಲ್ಲಿ ದೀಪಾವಳಿ ಜಾತ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಪೂಜೆ ಎಲ್ಲಾನು ಮಾಡ್ತಾರಂತೆ, ಹಾಗಾಗಿ ಲೈಟಿಂಗ್ಸ್ ಎಲ್ಲಾನು ಚೆನ್ನಾಗಿ ಅರೇಂಜ್ ಮಾಡಿದ್ರು. ಇನ್ನ ನಾವು ಹೋಗಿದ್ವಲ್ಲ, ಅವತ್ತೊಂದ್ ದಿನದ ನೈಟ್ ಕ್ಲಿಪ್ಪಿಂಗ್ ಇದು. ಇನ್ನ ತಿಥಿ ವಿಡಿಯೋ ಜೊತೆ ನಾನು ಆಡ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಜೊತೆನೆ ಕ್ಲಿಪ್ಪಿಂಗ್ ನ ಆಡ್ ಮಾಡ್ತಾ ಇದ್ದೀನಿ. ಇದು ಊರ ಎಂಟ್ರೆನ್ಸ್ ನೈಟ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ. ಚೆನ್ನಾಗಿ ಅರೇಂಜ್ ಮಾಡಿದ್ರು ಲೈಟಿಂಗ್ಸ್ ಎಲ್ಲ. ಇನ್ನ ತುಂಬಾ ಚೆನ್ನಾಗಿ ಈ ಹಬ್ಬನ ಈ ಊರಲ್ಲಿ ಆಚರಿಸ್ತಾರಂತೆ. ನಮಗೂ ಗೊತ್ತಿರ್ಲಿಲ್ಲ, ಇನ್ನ ಗೊತ್ತಿತ್ತು ಅಂದ್ರೆ ಅಷ್ಟೊಂದು ಇಷ್ಟು ಚೆನ್ನಾಗಿ ಆಚರಿಸ್ತಾರೆ ಅಂತೆಲ್ಲ ಏನು ಗೊತ್ತಿರ್ಲಿಲ್ಲ. ಹಾಗಾಗಿ ಆ ಕ್ಲಿಪ್ಪಿಂಗ್ ನಾನು ಇಲ್ಲಿ ಆಡ್ ಮಾಡ್ತೀರಾ ಅಂತದ್ದು. ಇಲ್ಲಿ ದೇವರೆಲ್ಲಾನು ಬಂದಿತ್ತು ಅಂತ ಹೇಳ್ಬಿಟ್ಟು ಆ ವಿಡಿಯೋನು ಕೂಡ ನಾನು ಆಡ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ತಿಥಿ ಇತ್ತು, ಊರಲ್ಲಿ ಜಾತ್ರೆ, ಈ ಊರ ಹಬ್ಬ ಇತ್ತು. ಇನ್ನು ಹಾಗಾಗಿ ಈ ವಿಡಿಯೋನ ಅದ್ರಲ್ಲಿ ಆಡ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಆಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಹೋಗಿ ನೋಡ್ಕೊಂಡ್ ಬನ್ನಿ, ಆಯ್ತಾ. ದೇವ್ರಗಳು ನೋಡೋದ್ರ ಮೇಲೆ ಇಲ್ಲ ಇಲ್ಲ ನಮ್ಗೆ ಸೂತ್ಕ ಐತೆ, ನಮ್ಗೆ ಹೊಡೆದು ಬಿಡ್ತಲ್ಲ ಬಿಡು. ದೇವರ ಬಂದು ಆಶೀರ್ವಾದ ಮಾಡ್ಕೊ. ಏ ಬರಲ್ಲ ಬಿಡಿ ಅವನು, ಅಲ್ವೇನಪ್ಪು? ಆ ಅವ್ನು ಬರಲ್ವಂತೆ, ಅವ್ರ ಅಪ್ಪಂಗೆ ಹೇಳಿ ಬರಲ್ಲ ಅಂತ ಹೇಳು ಅಂತ ಹೇಳ್ತಾವ. ಅಕ್ಕ ವಿಡಿಯೋ ಮಾಡ್ತಿದ್ಯಾ? ಫೋಟೋ ಇಡಿ. ಮಾಡು ಮಾಡು. ಬ್ಲಾಗ್ ತಿಥಿ ಸಪ್ರೇಟ್ ಬ್ಲಾಗ್, ಇದು ಸಪ್ರೇಟ್ ಅಂತ. ಜಿನ್ನಳ್ಳಿ ನೇಚರ್ ಅಂತ ಹಾಕ್ಬೇಕು. ಆ ಹತ್ರ ವಿಡಿಯೋ ಮಾಡ ಹೋಯ್ತವನೆ. ಫೋಟೋ ಹೊಡ್ಸ್ಕೊತಾ ಇದ್ದ ಹೆಜ್ಜೆ ಮೇಲೊಂದು ಹೆಜ್ಜೆ ಎಲ್ಲಿಟ್ಟು ಹೂವ ಸೈಡ್ ಕೊಂಟಾಯ್ತು. ಬಿಡು ಲೋ, ಅಷ್ಟೊಂದು ಬರಕ್ ಹೋಗಿದ್ಯಾ? ಸುಮ್ನಿರ್ಲ ನಡ್ಕಪ್ಪ ಹಂಗೆ. ಹಾಯ್ ಮಳೆ ಬರ್ತಿದೆ. ಓಡ್ರಿ, ನಿಂತೈತಿ ವಿಡಿಯೋ. ಮಳೆ ಇಲ್ಲ ನಿಂತು. ಇವರಿಬ್ರಿಗೆ ಯೂಟ್ಯೂಬ್ ಮಾಡಿ ಮಾಡಿ ಬೇಜಾರಾಗೋಗಿದೆ. ವಿಡಿಯೋ ಅಂದ್ರೆ ಜಿಡ್ಜಿಡ್ ತರ ಬಂದಿದೆ ಎಣ್ಣೆ. ತಿಂತಲ್ಲ ಹಸುಗೆ ಇನ್ಸಮಲ್ ತಿನ್ಸಿದ್ರು ಭಯ ಇಲ್ಲ. ಚಿಂತೆ ಒಂದ್ ಬಾಳಂಗ್ ಕೊಟ್ರತೈ ಹಂಗೆ ಅದೇ ಒಂದು ತಿನ್ಬೇಕು, ಹಂಗೆ ಅಂಶನೂ ಮಾಡಬಾರ್ದು. ಏನು ಗೊತ್ತಾ, ಎಲ್ಲ ಅರ್ಜೆಂಟ್ ಇವ್ರಿಗೆ. ಹೂವನೂ ನೆಟ್ಟಿಗೆ ಹಾಕ್ತಿಲ್ಲ, ಕೊಬ್ಬರಿನೂ ಬೇಕಿತ್ತು. ಆ ಫೋಟೋ ಮಾತ್ರ ಒಂದು ಲೈಟಿಂಗ್ ಮಾಡ್ಸೋಕ್ಕಾಗಲ್ವಾ? ಫೋಟೋ ಇವಾಗ ಗೊತ್ತಾ, ಹಳೆ ಕಾಲದವ್ರು ಮಾಡ್ತಾರೆ. ಒಟ್ಟಿನಲ್ಲಿ ಫೋಟೋನ ಅವರು ಚೆನ್ನಾಗಿ ಮಾಡಿಸ್ಬೇಕಿತ್ತು.
ಸೈಡಲ್ಲಿ ಅದು ಹಿಂಗೆ ಎತ್ಕೊಂಡು ಕಲರ್ ನೋಡಿ ವೈಟ್ ಎಲ್ಲ ಕಾಣಿಸ್ತದೆ. ನಡ್ಕೊಂಡು ಹೋಗೋದಕ್ಕೆ ಕಮ್ಮಿ ಆಯ್ತು, ಮಳೆ ಚೆನ್ನಾಗಿರ್ತದೆ. ನಮ್ಮೂರಲ್ಲಿ ಹೆಂಗ್ ಗೊತ್ತಾ, ಹಿಂಗೆ ಐತೆ ಚಿಕ್ಕ ಕಾವಲಿ ಇಷ್ಟೇನೆ ಮನೆ ಮುಂದೆ ಹೋಗೋದು, ಇಲ್ಲಿಂದ ಪೂರ ಹೋಗ್ಬೇಕು. ಹಿಂಗೆ ಹರ್ಕೊಂಡು ಹೋಗ್ತಾ ಇರ್ತದೆ. ನಾನು ಸುಮ್ಮನೆ ಪಾತ್ರೆ ತಗೊಂಡೋಗೋದು ಖುಷಿ, ಅದ್ರಲ್ಲಿ ಆಡ್ಬೇಕು, ಅದ್ರೊಳಗೆ ಕುತ್ಕೊಂಡ್ಬಿಡೋದು. ನಾನು ಬಟ್ಟೆ ಎಲ್ಲ ನೆನೆಸ್ಕೊಂಡು ಆಡ್ಕೊಂಡು ನಮ್ಮಮ್ಮ ಕೋಲ್ ಎತ್ಕೊಂಡು ಬಂದು ಓಡಿಸ್ಕೊಂಡು ಬರೋದು, ಪಾತ್ರೆ ಎಲ್ಲ ಸುತ್ತಾಕೊಂಡ್ಬಿಡೋದು. ಹಿಂಗೆ ಹರಿತಾ ಇರ್ತದಲ್ಲ, ಅಲ್ಲಿ ಪಾತ್ರೆ ಬಿಡೋದು, ಬಂದು ಇಲ್ಲಿ ಕುತ್ಕೊಳ್ಳೋದು. ಇಲ್ಲಿ ಬಂದ್ಬಿಟ್ರೆ ತಾಳೆ ಅಲ್ಲಿ ಬಿಡೋದು, ಪಾತ್ರೆ ತೊಳೆಗೆ ಬಂದು 2 ಅವರ್ ಆದರೂ ಹೋಯ್ತಿರಲ್ಲ. ಎಲ್ಲ ನನ್ನ ಮನೆಗೆ ತಗೊಂಬರ್ತಿದ್ದು ಇಷ್ಟು. ಆಮೇಲೆ ಒಂದೇ ಒಂದು ಟೀ ಪಾತ್ರೆ 2 ಲೋಟ ಇದ್ಬಿಟ್ರೆ ಅದನ್ನ ತಗೊಂಡು ತುಂಬ ಬಂದ್ಬಿಡೋದು. ಆಟ ಆಡೋಕೆ ಆಸೆ ಯಾವಾಗ ಈ ಥರ ಎಲ್ಲ. ಇವಾಗ ಆಸೆ ಆದರೆ ಈ ಥರ ಎಲ್ಲ ಇಲ್ಲ, ಇರೋಕೆ ಆಗಲ್ವಲ್ಲ ನಾವು. ಅದು ಗುಂಡಿ ಅಲ್ಲ, ಗುಂಡಿ ಇಲ್ಲಿ ಇದು ಗುಂಡಿ ಐತಿ. ಅದು ಗುಂಡಿ, ಇದು ತೀರಾ ಹಳ ಇಲ್ಲೂ ಗುಂಡಿ ಐತೆ, ಅದೆಲ್ಲ ಐತೆ. ಇಲ್ಲಿ ಪಾಚಿ ಕಟ್ಟೆ ಇದೆ, ಇಲ್ಲಿ ಜಾರುತ್ತಿಲ್ಲ. ಈ ಗಿಡ ಇರತ್ತೆ, ನೀರು ಕಾಣಿಸ್ತಾರೆ. ಅಲ್ಲ ಮೊನ್ನೆ ಅದೆಲ್ಲ ನಾಳೆ ತಿಂದಿದ್ದಿಲ್ಲ, ಹಿಂಗೆ ಹೋಗುಲ್ಲ, ಹಿಂಗ ಪಾಚಿ ಪುರ್ದಲ್ಲಿ ಹಿಂಗಿಲ್ಲ ಇಲ್ಲ ನಮ್ಮೂರಲ್ಲಿ ತರ ಜಾಸ್ತಿ ಇರೋದು ಫುಲ್ ತೋಟದ ಪಕ್ಕನ ಕೊಲೆ ಐತೆ, ಅದೇನಂತಾರ ಚಾನಲ್ ಐತೆ, ಕವಲೆಗಳು ಅವೇ ಬೇಜಾನ್ ಐತೆ, ಯಾರು ನಾವು ನೋಡಿಲ್ಲ. ಮಂಡ್ಯದೆಲ್ಲ ಜಾಸ್ತಿ ಆಗಿದೆ. ಈ ಪ್ಯಾಂಟ್ ಹಾಕೊಂಡು ಹಂಚ್ಕೊಂಡಂಗಿರೋದು ನಿಮಗೆ, ಇದೇ ಲೆಗ್ಗಿನ್ಸ್ಗಿಂತ ಇದೇ ಪರವಾಗಿಲ್ಲ. ನನಗೂ ಹಂಗೆ ಅನಿಸ್ತೈತೆ, ಸ್ಮೂತ್ ಆಗೈತೆ ಇದು. ನನಗೂ ಲೆಗ್ಗಿನ್ಸ್ ಹಾಕೋ ಒಂಥರ ಕಾಲು ಕಡಿತಾ ಐತೆ, ಇರಿಟೇಟ್ ಆದ್ರೆ ಬಿಸಾಕ್ಬಿಡೋಣ. ಎಲ್ಲಿ ಕಡಿತಾ ಇರ್ತಾರೆ ಗೊತ್ತಾ, ಮೇನ್ ಇಲ್ಲಿ ಕಡಿತಾ ಇರ್ತಾರೆ, ಹಾಕೊಂಡು ಕಡಿದು ಕಿತ್ಬಿಡೋಣ, ಬಿಚ್ಚಿ ಎಸ್ಬಿಡೋಣ ಅನ್ನಿಸ್ತದೆ. ನಾನು ಎಷ್ಟೊಂದು ಲೆಗ್ಗಿನ್ಸ್ ನಾನು ಆ ಕಡೆ ಬಿಟ್ಬಿಟ್ಟಿದ್ದೀನಿ ಹಂಗೆ. ಪ್ಯಾಂಟ್ ಏನಾದ್ರು ನೀರು ಪಾಪ ಇಲ್ಲೇ ಇರ್ದವ್ರು ಆಯ್ತದೆ, ಇಲ್ಲೇ ಎತ್ತಾಕ್ಬಿಟ್ಟು ಹೋದ್ರೆ ಆಯ್ತದೆ. ಇಲ್ಲೇ ಇದ್ರೊಳಗೆ ಎತ್ತಾಕ್ಬಿಟ್ಟು ಹೋದ್ರೆ ಆಯ್ತದೆ. ನಿತ್ಯನ ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಇಲ್ಲೊಂದು ನಮ್ಮ ಅಂಕಲ್ ಊರಿಗೆ ಬಂದಿದ್ದೀವಿ. ಲೆಂತಿ ವಿಡಿಯೋನಾ? ಎಲ್ಲ ಕಣ್ಣ ತುಂಬಿ ನೀರಾಗಿದೆ, ಇದು ಮುಗಿಯದ ಹಾಡು. ಸುಮ್ಮೀರು, ಇದು ಕೆರೆ ಅಲ್ಲ, ಇದು ಒಂದು ಗುಂಡಿ, ಅದು ನೀರು ತುಂಬಿರೋದು. ಬನ್ನಿ ಮಾತಾಡ್ಕೊಂಡು ಹೋಗೋಣ. ಯಾಕೆ ಬೇಕು ಆಮೇಲೆ ನೇಚರ್ ಎಲ್ಲ ಹೆಂಗೈತೆ, ಮಳೆ ಫುಲ್ಲು. ಯಪ್ಪ ಇದು ಆ ಸಲ ಬಂದಾಗ ಇಷ್ಟು ಕೆಳಗಡೆ ಇತ್ತು, ಇವಾಗ ಎಷ್ಟು ಜಾಸ್ತಿ ಐತೆ. ಬೆಂಗಳೂರಲ್ಲಿ ಏನ್ ಮಾಡ್ತೀರಿ ಅಂತ ಹಳ್ಳಿ ದಿನಕ್ಕೆ ಒಂದ್ ದಿವಸ ಬಂದೋಗಿ ಹಳ್ಳಿಯಲ್ಲಿರೋ ಅಲ್ಲ ಹಳ್ಳಿಯಲ್ಲಿರೋರು ಜಾಸ್ತಿ ಮಿಸ್ ಮಾಡ್ಕೊಳ್ತೀವಿ ನಾವು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗಿಬಿಟ್ಟು. ಬಟ್ ಅವಾಗವಾಗ ಈ ಥರ ಹಳ್ಳಿ ಕಡೆ ಬಂದೋಗಿ, ಅದರಲ್ಲೂ ಈ ಮಳೆ ಬರ್ತಾ ಇರೋದು, ಈ ಕ್ಲೈಮೇಟು, ಈ ವಾತಾವರಣ ಎಲ್ಲ ಎಕ್ಸಲೆಂಟ್ ಆ್ಯಂಡ್ ಸೂಪರ್ ಆಯಿತಾ. ಹಾಗೆಯೇ ಇದು ನಾವು ಇರೋದು ಇವಾಗ ಬಂದಿರೋದು ಜಿನ್ನಳ್ಳಿಗೆ. ಇದು ಹೇಗಿದೆ ಅಂದ್ಬಿಟ್ಟು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡ್ತೀನಿ ವಿಡಿಯೋದಲ್ಲಿ, ಓಕೆನಾ? ತಡಿ ನೋಡು, ನನ್ಗೆ ಐಫೋನೇ ಬೇಡ ಈ ನೇಚರಿಗೆ. ಇಲ್ಲ, ಇದು ಗ್ರೀನರಿ ಇದ್ರೆ ತುಂಬ ಚೆನ್ನಾಗಿ ವಿಡಿಯೋ ಬರುತ್ತೆ. ಇದು ನಾನು ಐಫೋನ್ ಇದೇ 50,000, ಅದಕ್ಕಿಂತ 10,000 ಹಾಕಿದ್ರೆ ಐಫೋನ್ ಬರೋದು. ನಾನು ತಾಳಲಿಲ್ಲ. ತಲೆ ವಿಡಿಯೋ ಮಾಡ್ಕೊಂಡು 14 ಚೆನ್ನಾಗಿರಲ್ಲ. ಐಫೋನ್ 13 14 ಚೆನ್ನಾಗಿರಲ್ಲ. ಕ್ಯಾಮ್ರಾ ಇದೆಲ್ಲ ಕೆಸರು ಕಾಲಿಟ್ರೆ ಐಫೋನ್ 13 14 ಏನ್ ಗೊತ್ತಾ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಲ್ಲ. 16 17 ಬೆಸ್ಟ್. 16 Pro Max 17 Pro Max. ಯಾರು ನಾವು ಬರಲ್ಲ ವಾಪಸ್. ಅಕ್ಕ, ನಾನು ಕೊಡಿಬೇಕಂತಂದ್ರೆ 3 ಸತಿ ಕಟ್ಟಲು ಬಿದ್ದೋಗಿದ್ದೀವಿ ಒಂದೇ ದಿವಸದಲ್ಲಿ. ಕಟ್ಟೆ ಅಲ್ಲ ಅದು, ಕಟ್ಟೆ ನಿಜ ಸತ್ಯ ಹೋಗಿವೆ. ಅವಳು ಒಂದನೋಳಲ್ಲ, ಅವಳು ಬಂದು ಇಟ್ಕೊಂಡಿಲ್ಲ ಅಂದಿದ್ರಿ. ನಾನು ಹೋಗಿ ಅವತ್ತು ಅಲ್ಲೇ ದೇವತೆ 7 ಸತಿ, ಒಂದೊಂದು ಸತಿ ನಾನು ಸತಿ ಎಳ್ಕೊಂಡಿದ್ದು ಮುಖ ತೊಳೆಯೋಕೆ ಹೋಗಿ ಮುಕ್ಕಾಗಿ ಇದು ಕಟ್ಟೆ ಅಂತಂದ್ರೆ ಅಂದ್ರೆ ಅಪ್ಪ ಅಮ್ಮಂಗೆ ಗೊತ್ತಿಲ್ದಂಗೆ ಇವಳು ಬಟ್ಟೆ ಒಂದು ತಂದ್ಕೊಟ್ಲು. ಇವ್ರಿಗೆ ಜೀವಕ್ಕೆ ಆ ಥರ ನಾವಾಗಿದ್ದಾವೆ. ನೋಡು, ಇಲ್ಲೊಂದು ಕಟ್ಟೆ ಐತೆ, ಅಲ್ಲೊಂದು ಕಟ್ಟೆ ಐತೆ, ಅಲ್ಲಿ ದೇವಸ್ಥಾನ, ಇಲ್ಲಿ ದೇವಸ್ಥಾನ. ಇದು ಯಾವ ದೇವಸ್ಥಾನನಪ್ಪ? ಇದು ಅಕ್ಕ ನೈಟು ವಿಡಿಯೋ ಮಾಡ್ಕೋಬೇಕು. ಲೈಟ್ ಬಿಡ್ತಾರಲ್ಲ,
ಅಲ್ಲ ನೈಟ್ ಬರ್ಬೇಕು ಮತ್ತೆ ವಿಡಿಯೋ ಮಾಡ್ಕೊ ಮಕ್ಕ ತಗೊಂಡು ಆ ಫೋಟೋ ನೋಡ್ಕೊ ಚೆನ್ನಾಗಿರ್ತದೆ ಲೈಟಿಂಗ್ಸ್ ಕತ್ಲಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅದೇ ಲೈಟಿಂಗ್ಸ್ ಇಲ್ಲೆಲ್ಲ ಲೈಟಿಂಗ್ಸ್ ನಿಂತ್ಕೊಂಡ್ರೆ ಚೆನ್ನಾಗಿ ಇಲ್ಲೇ ನಿಂತಿದ್ದು ಕಣಪ್ಪ ಬರೀ ಹೊಡೆದು ಬಿಡ್ತಲ್ಲ ಜೋರಾಗೆ ನಡೀಲಿಲ್ಲ ಇಲ್ಲ ನನ್ನ ತಲೆ ಜೋರಾಗಿ ಹೊಡೆದಿದ್ದು ನನಗೆ ಮಳೆ ಬಂದಿದ್ದಕ್ಕೋ ನಂದೈತಿವ ಅಕ್ಕೋ ಬೇಡ ಕತ್ಲೈತಿ ನಮ್ಮಲೆ ಅಕ್ಕ ಅಲ್ಲಿ ಹೋಗೋದ ಅಲ್ಲಿ ಕೆರೆ ಮೇಲೆ ಏನಾಗಲ್ಲ ಅಲ್ಲ ಏನಾಗಲ್ಲ ಜಾರು ಬಿದ್ರೆ ಏನು ಹೋಗಲ್ಲ ಇಲ್ಲೇ ಅಲ್ಲಿ ಆ ತುಂಬಿರ ಮೇಲೆ ಅಲ್ಲಿಂದ ಬಂದು ಇಲ್ಲಿ ಬರ್ತದೆ ಅದು ಕೆರೆ ಚೆನ್ನಾಗಿ ಕಾಣಿಸ್ತೀವಿ ಇನ್ನು ತಿಂಗಳು ಸಿಟಿ ಮಾಡಬೇಕಲ್ಲ ಅದು 6 ಗಂಟೆಗೆ ಸುಮ್ಮನೆ ಬರೀ ದಂಡನ ಅಷ್ಟು ನೋಡೋಣ ಇನ್ನೇನು ಇನ್ಯಾವಾಗ ನಾವು ಬಸ್ ಇರ್ತಾರೆ ಅದೇ ನೀನು ನೋಡ್ಕೊಬೇಡಿ ಇನ್ನು ಮುಗೀತೀನಿ ಪಕ್ಷಕ್ಕೂ ಇಲ್ಲಕಂತ ಅಲ್ಲ ಅದಕ್ಕೆ ಸುಮ್ಮನೆ ಏನಕ್ಕೆ ಒಂದು ವಿಸಿಟ್ ಮಾಡ್ಕೊಂಡು ವಿಸಿಟ್ ಇದೆಲ್ಲ ಎಷ್ಟು ಚೆನ್ನಾಗೈತೆ ವಾತಾವರಣ ಇಲ್ಲ ಇದ್ರ ಫೋಟೋಗ್ರಾಫ್ ವಿಡಿಯೋಗ್ರಾಫರ್ ಸೀಬೆಣ್ಣೆ ಮರ ಕಿಚ್ಕೊಳ್ಳೋ ಸೀಬೆಣ್ಣೆ ಬಿಟ್ಟಿಲ್ಲ ಕೊಡೆ ಸ್ವಲ್ಪ ಹೈಟ್ ಐತೆ ಅಷ್ಟೇ ಮರ ನಾಳೆ ಹೋಯ್ತೀವಲ್ಲ ಮುಗಿಸ್ತೀರಾ ಇಲ್ಲೇನೇನು ಬದ್ದ ಮಾಡೋದು ಸ್ವಲ್ಪ ನೋಡಿಲ್ಲ ಒಂದು ವಿಡಿಯೋ ಅಕ್ಕ ಯಾರು ನಿನಗೊಂದಲ್ಲ ಅಕ್ಕ ಬಾರಕ್ಕಲ್ಲ ಹೋಗಲ್ಲ ಇಲ್ಲೇ ಮಾಡ ಇಲ್ಲೇ ನಿಂತ್ಕೊಂಡು ಹಿಂಗೆ ಮಾಡಲ ವಿಡಿಯೋ ಜಿನ್ನಲ್ಲಿ ಎಂಟ್ರೆನ್ಸ್ ಇರಿ ನೋಡಿ ಫ್ರೆಂಡ್ಸ್ ಹೇಳ ನೋಡಿ ಫ್ರೆಂಡ್ಸ್ ಜಿನ್ನಲ್ಲಿ ಎಂಟ್ರೆನ್ಸ್ ಇದು ಜಿನ್ನಲ್ಲಿ ಎಂಟ್ರೆನ್ಸ್ ಅಲ್ಲ ಇದ ಜಿನ್ನಲ್ಲಿ ಎಂಟ್ರೆನ್ಸ್ ಗೇಟ್ ಅಲ್ಲಿ ಮೇನ್ ಎಂಟ್ರೆನ್ಸ್ ಇದೆ ಕಣಕ ಇಲ್ಲಿಂದ ಕೆರೆ ಅಂತಂದ್ರೆ ದೇವಸ್ಥಾನದಿಂದ ಇಲ್ಲಿ ಮೇನ್ ಎಂಟ್ರೆನ್ಸ್ ಅಲ್ಲಿರೋದು ಊರ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಜಿನ್ನಳ್ಳಿ ಗೇಟ್ ಮುಂದೆ ಇದೆ ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಬಂದ್ರೆ ಜಿನ್ನಳ್ಳಿ ಇಲ್ಲಿಂದ ಸ್ವಲ್ಪ ದೇವಸ್ಥಾನ ಒಂದ್ 2-3 ದೇವಸ್ಥಾನ ಅಲ್ಲಿಂದ ಸ್ವಲ್ಪ ಅಲ್ಲೇನೆ ನಮ್ಗೆ ಗೊತ್ತಿರೋರ್ ಮನೆ ಇರೋದು ಇವತ್ತು ಅವ್ರ ತಿಥಿ ಇದೆ ಅಂದ್ಬಿಟ್ಟೇನೆ ಬಂದಿದ್ದೀವಿ ನಾವು ಹಾಗೇನೆ ಇದನ್ನ ಒಂದು ಬ್ಲಾಗ್ ಮಾಡೋಣ ರ್ಯಾಂಡಮ್ ಆಗಿ ಅಂದ್ಬಿಟ್ಟು ಮಾಡ್ತಾ ಇದೀವಿ ಬನ್ನಿ ಹಂಗೆ ಹೊಡಿಯೋದು ಪಟ ಅಂತ ಬಂದು ಹೊಡೆದು ಬಿಡ್ತು ನಾವು ನಂಗೆ ಭಯ ಆಗ್ಲಿಲ್ಲ ಓಡ್ ಬಂದೆ ಹೊಡೆದು ಬಿಡುತ್ತೆ ಇನ್ನ ಲಿಂಕಿಟ್ಟ ನಾನು ಲೇ ತರುಣ ಬೇಡ ನನ್ನ ನೋಡಿದ್ರಿ ಹಂಗೆ ಅಂತ ಇದ್ದಿತ್ತು ಇಲ್ಲಿ ಇಲ್ಲಿ ಗಂಟೆ ಬಂದು ತಿರ್ಗಾ ಓಡ್ ಬಂದು ನಮ್ಗೆ ಹೊಡೆದಿರೋದು ನಾನು ಸುಮ್ಮನೆ ಮಾವ ನಿಂತಿದ್ದೆ ಗೆಜ್ಜೆ ಕಟ್ಟು ಬರ್ತಗೆ ಸುಮ್ಮನೆ ಬನ್ರಿ ಬನ್ರಿ ಅದೇನ್ ಗೆಜ್ಜೆ ಅಕ್ಕ ಇಲ್ಲಿರೋದು ತರುಣ ಕೊಡಂಗಿನವರು ಅದು ದೇವ್ರ ಕೊಡಂಗಿ ಅಲ್ಲ ಮನುಷ್ಯದ ಕೊಡಂಗಿ ತರುಣ ಬಟ್ಟೆ ಹೊಡೆದ್ರೆ ತರುಣ ನನ್ನ ಹತ್ರನೇ ಮಾನ ಮರ್ಯಾದೆ ಇಲ್ದವು ಪ್ಯಾಂಟ್ ಕೊಡಿ ಮಾಡ್ತೀನಿ ಯಾರ್ ಎಷ್ಟೊಂದು ಹಗ್ಗ ಹಾಕಿ ನಿಲ್ಸಿದ್ದಾರೆ ಅಂತ ಅನ್ಕೋಬೇಡಿ ಲೈಟಿಂಗ್ಸ್ ಮಾಡ್ಬೇಡಿ ಆಯ್ತು
ಇವ್ರು 3 ಜನ ಏನೇ ಡಿಸ್ಕಷನ್ ಮಾಡ್ತಾವ್ರೆ. ಕಳ್ಳರು, ದೊಡ್ಡ ಕಳ್ಳರು. ವಿಡಿಯೋ ಇಲ್ಲಿ ಒಂದ್ಸಲ ತೋರಿಸ್ತೀವಿ. ಈ ಕಡೆ ಅವಾಗ ಈ ತರ ಫಂಡ್ ಮಾಡಬೇಕು. ಅದು ಅವರೇ ಕೊಡೋದು. ಇನ್ನ ನಾವು ಸ್ವಲ್ಪ ಜಾಸ್ತಿ ದೂರ ಏನು ಹೋಗಕ್ ಹೋಗ್ಲಿಲ್ಲ, ಯಾಕಂದ್ರೆ ನಾವು ಹೋಗಿ ತಿಥಿ ಕಾರ್ಯಕ್ಕಲ್ವಾ, ಇನ್ನ ನಮ್ಗೂ ಸ್ವಲ್ಪ ಭಯ ಆಗ್ತಾ ಇತ್ತು. ಹಾಗಾಗಿ ಜಾಸ್ತಿ ದೂರ ಏನು ಹೋಗಕ್ ಹೋಗ್ಲಿಲ್ಲ, ಸ್ವಲ್ಪ ದೂರನೇ ಹೋಗಿದ್ವಿ. ಎಲ್ಲಿ ಗಂಟೆ ಹೋಗಿದ್ವಿ ಅಲ್ಲಿ ಕ್ಲಿಪ್ಪಿಂಗ್ ನಾನು ಇಲ್ಲಿವರೆಗೂ ಆಡ್ ಮಾಡಿದೀನಿ. ಇನ್ನ ನಾವು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಹಂಗೇನೆ ಸ್ವಲ್ಪ ಹೊತ್ತು ಕಾಲ ಕಳೆದು ಬಂದ್ವಿ. ಅಲ್ಲೇನೆ ಜಾಸ್ತಿ ದೂರ ಹೋಗಕ್ ಹೋಗ್ಲಿಲ್ಲ ಆಗ ಹೇಳ್ದಂಗೆ. ಇನ್ನ ಬರೋಷ್ಟೊತ್ತಿಗೆ ಮಳೆನೂ ಕೂಡ ಜಾಸ್ತಿ ಆಗ್ಬಿಡ್ತು. ಇನ್ನ ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಹೊರಟು ಬಂದ್ಮೇಲೆ ಎಲ್ರು ನೈಟ್ ತಿಥಿ ಮಾಡೋವರ್ಗುನು ಟೈಮ್ ಇತ್ತಲ್ವಾ, ಎಲ್ರು ಮಾತಾಡ್ಕೊಂಡು ಕೂತಿದ್ರು. ಇನ್ನ ಸರಿ ಅಂತ ಹೇಳ್ಬಿಟ್ಟು ಅದೊಂದು ವಿಡಿಯೋನ ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ. ಇನ್ನ ಈ ತಿಥಿಗೆ ಹೋಗಿದ್ದು ನಾವು ತುಂಬಾ ಬೇಜಾರನೆ ಹೋಗಿದ್ದು. ಹಾಗೆ ಮತ್ತೆ ಊರಿಗೆ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆನಪಿಗೆ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ನಾನು ಇಲ್ಲಿ ಆಡ್ ಮಾಡ್ಕೊಂಡಿದೀನಿ ವಿಡಿಯೋ ಮಾಡ್ಕೊಂಡು. ಇನ್ನ ಇದೆಲ್ಲ ಆದ್ಮೇಲೆ ನಾವು ನಮ್ಮೂರಿಗೆ ಹೋದ್ವಿ, ನಮ್ಮ ಯಜಮಾನ್ರ ಊರಿಗೆ. ಹೋಗಿದ ತಕ್ಷಣ ನಾವು ಇದು ಬಾಕ್ಸ್ ನ ತಗೊಂಡೋಗಿದ್ವಿ ಬೆಂಗಳೂರಿಂದ. ಅಂದ್ರೆ ನಮ್ಮ ಮನೇಲಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದ್ ಸೆಟ್ ಮುಂಚೆನೆ ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನ ಊರಿಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಒಂದ್ ಸೆಟ್ ನ ಆರ್ಡರ್ ಮಾಡಿದ್ದೆ. ಅದನ್ನ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿತ್ತು ಕ್ವಾಲಿಟಿ. ಇದ್ರ ಲಿಂಕ್ ಏನಾದ್ರು ಬೇಕು ಅಂತ ಅಂದ್ರೆ ನಂಗೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಹಾಕಿ ನಾನು ಲಿಂಕ್ ಕಳಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಸ್ಪೂನ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನ ಇದನ್ನೇ ಮಾತಾಡ್ಕೊಂಡು ಇದನ್ನ ಹೊರಟ್ಬಿಟ್ವಿ ನಾವು. ನೈಟೇನೆ ಒಂದು 9 o'clock ಆಗ್ಬಿಟ್ಟಿತ್ತು. 9:30 ಆಗಿತ್ತು ಅನ್ಸುತ್ತೆ ಬೆಂಗಳೂರಿಗೆ ಹೊರಟು ಬಂದಿದ್ದು. ತುಂಬಾ ಮಳೆ ಬರ್ತಾ ಇತ್ತು. ಇನ್ನ ನಮ್ಮೂರನ್ನು ಇರಕ್ ಆಗ್ಲಿಲ್ಲ, ಯಾಕಂದ್ರೆ ನಾವು ರಜಾ ಜಾಸ್ತಿ ದಿನ ಹೋಗಿರ್ಲಿಲ್ಲ. ಹಾಗಾಗಿ ಡ್ಯೂಟಿನೂ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಹೊರಟು ಬಂದ್ಬಿಟ್ವಿ. ಇನ್ನ ಈ ವಿಡಿಯೋ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಆ ನೇಚರ್ ವಿಡಿಯೋನ ನಾನು ಹಾಗೇನೆ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಎಲ್ಲೂ ಕಟ್ ಮಾಡೋದಾಗ್ಲಿ ಏನೂ ಮಾಡಿಲ್ಲ. ಯಾಕಂದ್ರೆ ಅದ್ ನಂಗೆ ನ್ಯಾಚುರಲ್ ಆಗೇನೆ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂತ ಅನಿಸ್ತು. ಅಷ್ಟು ಚೆನ್ನಾಗಿತ್ತು ವೆದರ್ ಆಗಿ, ಕ್ಲೈಮೇಟ್ ಎಲ್ಲಾರು. ಹಾಗೇನೆ ನಾವೇನು ಎಂಜಾಯ್ ಮಾಡಿದ್ವಿ, ಇನ್ನ ಹೇಗೆ ಕಾಲ ಕಳೆದ್ವಿ ಅದನ್ನೆಲ್ಲನೂ ಹಾಗೇನೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಪ್ಲೋಡ್ ಮಾಡಿದೀನಿ. ಇನ್ನು ಸ್ವಲ್ಪ ವಾಯ್ಸ್ ಓವರನ್ನು ಕೂಡ ಕೊಟ್ಟಿರಂತಾಯ್ತು. ಇನ್ನ ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.